ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿರುವಂತಹ ಪ್ರದೂಷ್ನನ್ನ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡೋಕೆ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಮುಖ್ಯವಾಗಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಈಗ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ. ಸದ್ಯ ಈಗ ಇದು ಬೆಳಗಾವಿಯ ಹಿಂಡಲ್ಗಾ ಜೈಲು. ಈ ಒಂದು ಜೈಲಿಗೆ ಈಗ ಪ್ರದೂಷ್ನನ್ನ ಶಿಫ್ಟ್ ಮಾಡೋಕೆ ಎಲ್ಲ ರೀತಿಯಾದಂಥ ಒಂದು ಕಡೆ ಸಿದ್ಧತೆಗಳು ನಡೆದಿದ್ದಾವೆ. ಅದರ ಜೊತೆಗೆ ಆತನನ್ನು ಏನು ಜೈಲಿಗೆ ಶಿಫ್ಟ್ ಆಗೋಕ್ಕಿಂತ ಮೊದಲು ವೈದ್ಯಕೀಯ ತಪಾಸಣೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಜೈಲಿಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಸಾಮಾನ್ಯ ಖೈದಿಗಳಿಗೆ ಏನು ಸೆಲ್ಗಳನ್ನು ಕೊಡ್ತಾರೆ, ಅದೇ ಒಂದು ಸೆಲ್ನಲ್ಲೇ ಪ್ರದೂಷ್ನನ್ನು ಇರಿಸೋಕೆ ಈಗಾಗಲೇ ಏನು ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಈ ಒಂದು ಸಾಮಾನ್ಯರ ರೀತಿಯಲ್ಲಿ ಯಾವ ರೀತಿಯಾಗಿ ಖೈದಿಗಳು ಇರ್ತಾರೆ ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ, ಅದೇ ರೀತಿಯಾದಂತಹ ಏನು ಸೆಲ್ಗಳೇನಿದ್ದಾವೆ ಅಲ್ಲಿ ಪ್ರದೂಷಣನ ಇರಿಸೋಕೆ ಈಗಾಗಲೇ ಸಿದ್ಧತೆ ಇರುವಂತದ್ದು. ಬೆಳಗಾವಿಯ ಹಿಂಡಲ್ಗಾ ಜೈಲು ಏನಿದೆ ಇದರ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಇತಿಹಾಸವನ್ನು ನೋಡ್ತಾ ಹೋದ್ರೆ 1923ರಲ್ಲಿ ಈ ಒಂದು ಜೈಲು ನಿರ್ಮಾಣ ಆಗುತ್ತೆ. ಸಾಕಷ್ಟು ನಟೋರಿಯಸ್ ಆಗಿರ್ಬೋದು, ಉಗ್ರರಾಗಿರ್ಬೋದು, ಅದರ ಜೊತೆಗೆ ಏನು ಕುಖ್ಯಾತಿ ಪಡೆದಂತಹ ರೌಡಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಜೈಲಿನಲ್ಲಿ ಸೆರೆವಾಸ ಅನುಭವಿಸಿನೇ ಹೋದಂಥವ್ರು ಇದ್ದಾರೆ. ಸದ್ಯ ಈಗ ಈ ಒಂದು ಜೈಲಿನಲ್ಲಿ ಈಗ ಸದ್ಯದಲ್ಲಿ ಬಣ್ಣಂಜೆ ರಾಜ ಇದ್ದಾನೆ. ಅದರ ಜೊತೆಗೆ ಇಲ್ಲಿ ಉಗ್ರ ಅಕ್ಬರ್ ಪಾಷಾ ಇದ್ದಾನೆ. ಇನ್ನುಳಿದಂತೆ ಬಳ್ಳಾರಿ ನಾಗ, ಅದರ ಜೊತೆಗೆ ಸೈನೈಡ್ ಮಲ್ಲಿಕಾ, ಅದರ ಜೊತೆಗೆ ಈ ಒಂದು ವೀರಪ್ಪನ್ ಸಹಚರರು, ಹೀಗೆ ಸಾಕಷ್ಟು ನಟೋರಿಯಸ್ಗಳು ಕೂಡ ಈ ಒಂದು ಜೈಲಿನಲ್ಲಿ ಸೆರೆವಾಸ ಅನುಭವಿಸಿ ಹೋಗಿದ್ದಾರೆ. ಸದ್ಯ ಈ ಒಂದು ಜೈಲಿನಲ್ಲಿ ಸುಮಾರು 900ಕ್ಕೂ ಅಧಿಕ ಖೈದಿಗಳನ್ನು ಇರಿಸುವಷ್ಟು ಸಾಮರ್ಥ್ಯ ಇದೆ. ಆದರೆ ಈಗ ಸದ್ಯಕ್ಕೆ 790 ಖೈದಿಗಳು ಈ ಒಂದು ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇರುವಂಥದ್ದು. ಇದರಲ್ಲಿ 10ಕ್ಕೂ ಅಧಿಕ ಮರಣದಂಡನೆಗೆ ಒಳಗಾದಂತಹ ಖೈದಿಗಳಿದ್ರೆ, ಇನ್ನುಳಿದಂತೆ 300ಕ್ಕೂ ಅಧಿಕ ಖೈದಿಗಳು ಜೀವಾವಧಿ ಶಿಕ್ಷೆಗೆ ಒಳಗಾದವರು ಕೂಡ ಸದ್ಯ ಈಗ ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇರುವಂಥದ್ದು. ಒಟ್ಟಾರೆ ಒಂದು ಕಡೆ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಈಗೇನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅದರ ಕೆಲವೊಂದಿಷ್ಟು ಆರೋಪಿಗಳು, ಅದರಲ್ಲೂ ಮುಖ್ಯವಾಗಿ ಪ್ರದೂಷಣನ ಈ ಒಂದು ಜೈಲಿಗೆ ಶಿಫ್ಟ್ ಮಾಡೋಕೆ ಈಗ ಒಂದು ಕಡೆ ಬೆಂಗಳೂರಿನಿಂದ ಆತನನ್ನು ಕರೆತರೋಕೆ ಎಲ್ಲ ರೀತಿಯಾದಂತಹ ತಯಾರಿ ನಡೀತಾ ಇದ್ದರೆ, ಇನ್ನೊಂದು ಕಡೆ ಆತ ಬಂದ ತಕ್ಷಣ ಆತನನ್ನು ಎಲ್ಲಿಡಬೇಕು, ಅದರ ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಬೇಕು. ಆ ನಿಟ್ಟಿನಲ್ಲೂ ಕೂಡ ಬೆಳಗಾವಿಯ ಹಿಂಡಲ್ಗಾ ಜೈಲು ಸಿಬ್ಬಂದಿಗಳು ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.